ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ಕಾಡಾನೆಗಳ ದಾಳಿಯಿಂದಾಗಿ ಈ ಭಾಗದ ಜನ, ಅದರಲ್ಲೂ ಪ್ರಮುಖವಾಗಿ ರೈತಾಪಿ ವರ್ಗದ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ತಮ್ಮ ಬೆಳೆಗಳನ್ನು ಇನ್ನೇನು ಫಸಲು ಅಚ್ಚುಕಟ್ಟಾಗಿ ಬಂದು ಲಾಭವನ್ನು ಪಡಿಬೇಕು ಎನ್ನುವಂಥ ನಿಟ್ಟಿನಲ್ಲಿ ರೈತ ಸಂತಸವಾಗಿ ಇದ್ದಂಥ ಸಂದರ್ಭದಲ್ಲಿ ಕಾಡಾನೆಗಳ ಹಿಂಡು ರೈತರ ಬೆಳೆಗಳನ್ನು ನಾಶ ಮಾಡಿ ರೈತರಿಗೆ ಸಾಕಷ್ಟು ನೋವನ್ನು ತಂದುಂಟು ಮಾಡಿವೆ. ಈ ನಿಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಬಿವಿಹಳ್ಳಿ ಅಮ್ಮಳ್ಳಿದೊಡ್ಡಿ ಗ್ರಾಮದ ಆಸುಪಾಸು ಕಾಡಾನೆಗಳ ದಾಳಿಯಿಂದಾಗಿ ಬೇಸತ್ತ ರೈತರು ಕಬ್ಬಾಳು ಮತ್ತು ಸತ್ನೂರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದರು. ಈ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಅಮ್ಮಳ್ಳಿದೊಡ್ಡಿ ಗ್ರಾಮದ ಬಳಿ ರೈತರೊಟ್ಟಿಗೆ ಅರಣ್ಯ ಅಧಿಕಾರಿಗಳು ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ DFO ಆಗಿರ್ತಕ್ಕಂಥ ರಾಮಕೃಷ್ಣಪ್ಪನವರು ಹಾಗೆ CCF ಆಗಿರುವಂಥ ಶಿವಶಂಕರ್ ಅವರು ಭಾಗವಹಿಸಿದರು. ಆದರೆ ಇವತ್ತಿನ ಸಭೆ ಕೂಡ ರೈತರಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಡುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ರೀತಿ ವಿಫಲರಾದರು ಎನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ರೈತರ ಬೆಳೆಗಳಿಗೆ ಈವರೆಗೂ ಕೂಡ ಸೂಕ್ತವಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಜೊತೆಗೆ ಕಾಡಾನೆಗಳನ್ನು ಕಾರ್ಯಾಚರಣೆ ಮಾಡುವಲ್ಲೂ ಕೂಡ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಕಳೆದ ವರ್ಷದ ಹಿಂದೆ ಶಾಸಕ CP ಯೋಗೇಶ್ವರ್ ಅವರು ಏನು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆರವರು ಜೊತೆಗೆ ಈಶ್ವರ್ ಖಂಡ್ರೆರವರನ್ನು ಚನ್ನಪಟ್ಟಣಕ್ಕೆ ಕರೆತರುವಲ್ಲಿ ಮಾಜಿ ಸಂಸದ DK ಸುರೇಶ್ ಅವರ ಪಾತ್ರ ಹೆಚ್ಚಾಗಿತ್ತು. ಅವರನ್ನು ಚನ್ನಪಟ್ಟಣದ ಬಿವಿಹಳ್ಳಿ ಗ್ರಾಮಕ್ಕೆ ಕರೆತಂದು ಈ ಮೂವರು ಕೂಡ ಒಂದು ರೈತರೊಟ್ಟಿಗೆ ಸಭೆಯನ್ನು ಮಾಡಿದ್ರು. ಆದರೆ ಆ ಸಭೆ ಕೂಡ ಯಾವುದೇ ಒಂದು ಪರಿಣಾಮಕಾರಿಯಾಗಿ ರೈತರ ಪರವಾಗಿ ಇರಲಿಲ್ಲ. ರೈತರ ಕಷ್ಟಗಳನ್ನು ಕೂಡ ಕೇಳಲಿಕ್ಕೆ ಸಚಿವರಿಗೆ ಸಮಯ ಇರಲಿಲ್ಲ. ಬದಲಾಗಿ ತರಾತುರಿಯಲ್ಲಿ ಸಭೆಯನ್ನು ಮಾಡಿ ಅವರು ಕೂಡ ಹೊರಟರು. ಇವತ್ತಿನ ರೈತರೊಟ್ಟಿಗಿನ ಸಭೆಯಲ್ಲಿ ರೈತರು ತಮ್ಮ ಆಕ್ರೋಶವನ್ನು ಅರಣ್ಯ ಇಲಾಖೆ ಜೊತೆಗೆ ಸರ್ಕಾರದ ವಿರುದ್ಧ ಹೊರಹಾಕಿದ್ರು. ಮತ್ತೇನು ರೈತರು 2-3 ದಿನದಿಂದ ಬಾಳಿ ಹಾವಳಿಯಾಗಿ ರೈತರು ಮೊನ್ನೆ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟದ ಫಲವಾಗಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾತಾಡಿದ್ದಾರೆ. ಆ ಮಾತಿನಲ್ಲಿ ನಮಗೆ ಯಾವುದೇ ರೀತಿ ಭರವಸೆ ಇಲ್ಲ. ಯಾಕೆ ಅಂದ್ರೆ ನಮಗೆ ಸರ್ಕಾರ ಬರಬೇಕಾಗಿತ್ತು. ಈ 15 ವರ್ಷದಿಂದ ಏನ್ ಹೇಳ್ತಾ ಇದ್ದಾರೋ ಇವತ್ತು ಕೂಡ ನಮ್ಮನ್ನ ಅದನ್ನೇ ಹೇಳಿ ಕಾನೂನು ಮೂಲಕ ಕಟ್ಟಾಕುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ ಹೊರತು ಪರಿಹಾರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ನಾವು 300 ಕೋಟಿ ಪ್ರಾಜೆಕ್ಟ್ ಬರಬೇಕು ಸರ್ಕಾರದಿಂದ, ಏನೇನೋ ಅವ್ರ ಮಾತುಗಳಲ್ಲಿ ನಮ್ಗೆ ವಿಶ್ವಾಸ ಇಲ್ಲ. ಆದ್ರೆ ನಮ್ದು 1-2 ಬೇಡಿಕೆಯನ್ನ ಇಟ್ಟಿದೀವಿ ಇವತ್ತು. ಏನ್ ಬೇಡಿಕೆ ಅಂತ ಹೇಳಿದ್ರೆ, ಏನು 25%, ಈಗ ನೋಡಿ 100 ರೂಪಾಯಿ ನಮ್ದು ಹಾಳಾದ್ರೆ ಅರಣ್ಯ ಇಲಾಖೆ ಕೊಡ್ತಾ ಇರೋದು 25%. ಯಾವ ಕಾನೂನು ನಡಿಯಲ್ಲಿ ಇದಿದೆ? ಹಾಗಾಗಿ ನಮ್ಗೆ 100% ಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯ ಮಾಡಿದೀವಿ. ಈ ತಾತ್ಕಾಲಿಕ ಪರಿಹಾರಗಳೇನಿದಾವೋ ನಮ್ಗೆ ತಾತ್ಕಾಲಿಕ ಪರಿಹಾರಕ್ಕೆ ನಾವು ಇಲ್ಲ. ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವ್ ಇಲ್ಲೇನ್ ಮಾತಾಡ್ತಾ ಇದೀವೋ ಈ ಮುಖಾಂತರ ತಾವು ತಿಳಿಸಿ, ನಮ್ಗೆ ನಮ್ಮ ರೈತರ ಜಮೀನ್ಗೆ ಆನೆಗಳನ್ನ ನೀವು ಬರೋದು ತಡೆಯವರೆಗೆ ಏನಿದೆಯೋ ಎಕರೆಗೆ 50,000ದಂತೆ ಘೋಷಣೆ ಮಾಡಿ ಅನ್ನೋದು ನಮ್ದು ಅವ್ರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಈ ಮನವಿಯೆಲ್ಲ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಮತ್ತೆ ನಿಮ್ಮ ಪರಿಹಾರನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತಾನು ಕೂಡ ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರ ಆಶ್ವಾಸನೆ ಮೇಲೆ ನಾವೆಲ್ಲ ವಿಶ್ವಾಸದಲ್ಲಿ ನಡೆಯುವಂತ ರೈತರು ನಾವು ಅವ್ರ ಮನವಿಗೆ ಸ್ಪಂದಿಸಿದ್ದೀವಿ. ಇವತ್ತಿನಿಂದ ಆನೆಯನ್ನ ಕಾರ್ಯಾಚರಣೆ ಮಾಡಿ ನಮ್ಮ ಬೆಳೆಗಳಿಗೆ ಬರದಂತೆ ನಾವು ತಡೆಯುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತ ನಮ್ಗೆ ವಿಶ್ವಾಸವನ್ನ ಕೊಟ್ಟಿದ್ದಾರೆ. ಆ ವಿಶ್ವಾಸದಡಿಯಲ್ಲಿ ನಾವೆಲ್ಲ ರೈತರ ಸಂಘದ ಮುಖಂಡರುಗಳು ಇವತ್ತೇನು ಈ ಹೋರಾಟಕ್ಕೆ ಎಲ್ಲರೂ ಕೂಡ ಮಾಧ್ಯಮದ ಮಿತ್ರರು ಸೇರಿದಂತೆ ನಮ್ಗೇನು ಇವತ್ತು ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ರು ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನಮಗೆ 2 ದಿನದಲ್ಲಿ ಈ ವಿಷಯನ ಬಗೆಹರಿಸ್ಕೊಡ್ಬೇಕು. ಶಾಶ್ವತವಾಗಿ ಆನೆಗಳು ತಡೆಗಟ್ಟುವಂತ ಕೆಲಸ ಮಾಡ್ಬೇಕು. ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸ್ತಾ ಇದೀವಿ, ಉಗ್ರವಾದಂತ ಹೋರಾಟ ಮಾಡಬೇಕಾಗುತ್ತೆ. ಹಿಂದೆಂದು ಕೇಳರಿಯದಂತ ರೀತಿಯಲ್ಲಿ ನಾವು ರೋಡ್ಗಿಳಿತೀವಿ ಮತ್ತು ವಿಧಾನಸೌಧವನ್ನು ಮುಖ್ಯವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ರೈತರು ಪ್ರಮುಖವಾಗಿ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು,
ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ನಾವುಗಳು ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಕಾಡಾನೆಗಳನ್ನು, ಕಾಡಿನಿಂದ ನಾಡಿಗೆ ಬರ್ತಕ್ಕಂಥದ್ದನ್ನು ತಡಿಲಿಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿಫಲರಾಗ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಕಾರದಿಂದ ಏನು ಎಲೆಕ್ಟ್ರಿಕ್ ಫೆನ್ಸಿಂಗನ್ನು ಕೊಡ್ತಾ ಇದ್ದಾರೆ, ಅದರ ಗುಣಮಟ್ಟ ಸಂಪೂರ್ಣವಾಗಿ ಒಂದು ಕಳಪೆಯಾಗಿದೆ ಎನ್ನುವಂಥ ಆರೋಪವನ್ನು ರೈತ ಮುಖಂಡರು ಇವತ್ತಿನ ಸಭೆಯಲ್ಲೇ ಮಾಡಿದ್ರು. ಯಾಕಂದರೆ ಖಾಸಗಿಯಾಗಿ ನಾವು ಆ ಒಂದು ಎಲೆಕ್ಟ್ರಿಕ್ ಫೆನ್ಸಿಂಗನ್ನು ಹಾಕ್ಸ್ಕೊಂಡ್ರೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಆದರೆ ಸರ್ಕಾರದಿಂದ ಕೊಡ್ತಕ್ಕಂತಹ ಎಲೆಕ್ಟ್ರಿಕ್ ಫೆನ್ಸಿಂಗ್ ವೈರ್ ಏನಿದೆ ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ. ಇದರಲ್ಲೂ ಕೂಡ ಹಣ ಹೊಡಿತಕ್ಕಂತಹ ಕೆಲಸ ಆಗ್ತಾ ಇದೆಯಾ ಎನ್ನುವಂಥ ಅನುಮಾನವನ್ನು ರೈತರು ಸಭೆಯಲ್ಲಿ ಒಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಂತಿಮವಾಗಿ ಏನು CCF ಆಗಿರ್ತಕ್ಕಂಥ ಶಿವಶಂಕರ್ ಅವರು ಇವತ್ತಿನ ಸಭೆಯಲ್ಲಿ ರೈತರು ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆ ಎಲ್ಲ ಅಭಿಪ್ರಾಯಗಳನ್ನು ನಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತೇವೆ. ಜೊತೆಗೆ ಅರಣ್ಯ ಇಲಾಖೆಯ ಸಚಿವರ ಗಮನವನ್ನು ಕೂಡ ಸೆಳೆಯಲಿಕ್ಕೆ ನಾವು ಮುಂದಾಗ್ತೇವೆ. ಭವಿಷ್ಯದ ದಿನಗಳಲ್ಲಿ ಆ ಸಚಿವರನ್ನು ಕೂಡ ಇಲ್ಲಿಗೆ ಮತ್ತೊಮ್ಮೆ ಕರೆಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಈಗ ಇಲ್ಲಿ ಏನಾಗಿದೆ, ಮೊನ್ನೆ ತಾನೇ ಇಲ್ಲಿ ಆನೆಗಳ ಗಲಾಟೆ ಜಾಸ್ತಿ ಆಗಿದ್ದಕ್ಕೆ ನಮ್ಮ ರೈತ ಬಾಂಧವರು ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಬರಬೇಕು ಅಂತ ಹೇಳಿ ಏನು ಮನವರಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಿ ನಾವು ಇಲ್ಲಿ ಬಂದಿದ್ದೀವಿ. ಈ ಭಾಗದಲ್ಲಿ ಸುಮಾರು 20 ಆನೆಗಳು ಶಾಶ್ವತವಾಗಿ ಬೀಡು ಬಿಟ್ಟಿದ್ದಾವೆ. ನಾವು ಎಷ್ಟೇ ಡ್ರೈವ್ ಮಾಡಿದ್ರು ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇಲ್ಲ, ಮತ್ತೆ ಹೋದ್ರೂ ವಾಪಸ್ ಬರ್ತಾ ಇದೆ. ಇದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ, ಸುಮಾರಷ್ಟು ಭಾಗದಲ್ಲಿ ರೈಲ್ ಬ್ಯಾರಿಕೇಡ್ಗಳು ಇನ್ನೂ ಮಾಡಬೇಕಾಗಿರುವ ಇದಿದೆ. ಇದಕ್ಕೆ ಸರ್ಕಾರದಿಂದ ಈಗಾಗಲೇ ನಮಗೆ ಸಾಕಷ್ಟು ಅನುದಾನವನ್ನು ಒದಗಿಸಿದ್ದಾರೆ. ಹಂತ-ಹಂತವಾಗಿ ಕೆಲಸನೂ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ರೈತರು ಏನು ಹೇಳ್ತಾ ಇದ್ದಾರೆ, ಇದನ್ನು ಶಾಶ್ವತವಾಗಿ ತಡೆಗಟ್ಟಲಿಕ್ಕೆ ಶಾಶ್ವತ ಪರಿಹಾರ ಕ್ರಮಗಳನ್ನು ಒದಗಿಸಿಕೊಡಿ ಅಂತ ಹೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಮ್ಮ ಒಂದು ಪ್ರಸ್ತಾವನೆ ಏನು 300 ಕೋಟಿ ರೂಪಾಯಿಗೆ ಸರ್ಕಾರಕ್ಕೆ ಅರಣ್ಯ ಅಭಿವೃದ್ಧಿ ಇರಬಹುದು, ರೈಲ್ ಬ್ಯಾರಿಕೇಡ್ ಇರಬಹುದು, ರೈತರಿಗೆ ಸಹಾಯಧನ ಇರಬಹುದು, ಮತ್ತೆ ಅವರಿಗೆ ಏನಂತ ಆಗಿರುವಂತ ಘಟನೆಗಳಿಗೆ ಪರಿಹಾರ ಕೊಡುವಂಥದ್ದು, ಸೋಲಾರ್ ಫೆನ್ಸಿಂಗ್ ಮಾಡುವಂಥದ್ದು, ಇದೆ ಸಮಗ್ರವಾಗಿ ಇದನ್ನೆಲ್ಲ ಒಳಗೊಂಡಂತ ಒಂದು ಯೋಜನಾ ವರದಿಯನ್ನು ಸಹ ಕೊಟ್ಟಿದ್ದೇವೆ. ಇದನ್ನು ಸರ್ಕಾರ ಪರಿಶೀಲನೆಯಲ್ಲಿಯೂ ಸಹ ಇದೆ. ಏನು ಈಗ ಪ್ರಸ್ತುತ ಏನು ರೈತರು ನಮ್ಮ ಹತ್ರ ಮನವಿ ಮಾಡಿಕೊಂಡಿದ್ದಾರೆ, ಈಗ ಅದರ ಅನುಸಾರ ನಾವು ಸರ್ಕಾರಕ್ಕೆ ಏನು ಮಾಹಿತಿಯನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಇದನ್ನು ಶಾಶ್ವತವಾಗಿ ಪರಿಹಾರ ಕಂಡುಹಿಡಿಯಲಿಕ್ಕೆ ಎಲ್ಲ ಕ್ರಮಗಳನ್ನು ಸರ್ಕಾರ ವತಿಯಿಂದ ಮತ್ತೆ ಇಲಾಖೆ ವತಿಯಿಂದ ಖಂಡಿತವಾಗಿ ತಗೊಳ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೀವು ಗಮನ ಸೆಳೀತೀರಾ? ಇಲ್ಲ, ಸಾಹೇಬರು ಈಗಾಗಲೇ ನಮ್ಮ ಮಾನ್ಯ ಸಚಿವರು, ಅರಣ್ಯ ಸಚಿವರು ಈಗಾಗಲೇ ಬಂದು ಹೋಗಿದ್ದಾರೆ ಒಂದು 6-7 ತಿಂಗಳ ಕೆಳಗೆ. ಅವರ ಸೂಚನೆ ಮೇರೆಗೆನೆ ನಾವು ಇಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ಯೋಜನಾ ವರದಿಯನ್ನು ಸಹ ನಾವು ಅವರಿಗೆ ಕೊಟ್ಟಿದ್ದೀವಿ. ಈ ಪ್ರಸ್ತುತ ಅದು ಸರ್ಕಾರ ಪರಿಶೀಲನೆಯಲ್ಲಿ ಈಗ ಅದು ಸರ್ಕಾರ ಒಂದು ವೇಳೆ ಮಂಜೂರಾತಿ ಮಾಡಿದೆ ಅಂತ ಹೇಳಿದ್ರೆ ಅದು 4 ವರ್ಷದ ಯೋಜನೆ ಕೆಲಸ. ಹಾಗಾಗಿ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವತ್ತಿನ ರೈತರ ಜೊತೆಗೆ ಮಾಡಿದಂಥ ಸಭೆ ಕೇವಲ ಸಭೆಯಾಗಿದೆ ಹೊರತು ಇದರಿಂದ ರೈತರಿಗೆ ಯಾವುದೇ ಒಂದು ಪರಿಹಾರ ಸಿಗ್ತದೆ ಎನ್ನುವಂಥದ್ದು ಒಂದು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂತಹ ಜನಪ್ರತಿನಿಧಿಗಳು ಈ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅಂತೇಳಿ ರೈತ ಮುಖಂಡರು ಆಗ್ರಹವನ್ನು ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.